ಮೌರ್ಯ ಸಾಮ್ರಾಜ್ಯದ ದೊರೆ ಸಾಮ್ರಾಟ ಅಶೋಕನ ಕಾಲಘಟ್ಟದ ಶಿಲಾಶಾಸನಗಳು ಮತ್ತು ಬುದ್ಧ ಪ್ರತಿಮೆಗಳು ದೊರೆಯುತ್ತಿರುವ ಐತಿಹಾಸಿಕ ಬೌದ್ಧ ತಾಣ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನಲ್ಲಿ ಸನ್ನತಿಯಲ್ಲಿ ಫೆಬ್ರವರಿ 12ರಂದು ಬೃಹತ್ ಸಮಾರಂಭ ಏರ್ಪಡಿಸಲಾಗಿದ್ದು ದೇಶ ವಿದೇಶಗಳಿಂದ 200 ಜನ ಬೌದ್ಧ ಭಿಕ್ಷುಗಳು ಪಾಲ್ಗೊಳ್ಳಲಿದ್ದಾರೆ ಎಂದು ಸನ್ನತಿ ಬೌದ್ಧ ಮಹಾಸ್ತೂಪ ಅಭಿವೃದ್ಧಿ ಸಂರಕ್ಷಣಾ ಸಂಸ್ಥೆಯ ಅಧ್ಯಕ್ಷ ಸಾಯಿಬಣ್ಣ ಹೊಸಮನಿ ಹೇಳಿದರು. ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಬೃಹತ್ ಬೌದ್ಧ ಸ್ತೂಪ ಮತ್ತು ಅಶೋಕನ ಆಡಳಿತದ ರಣಮಂಡಲ ಪತ್ತೆಯಾಗಿರುವ ಸನ್ನತಿಯ ಕನಗನಹಳ್ಳಿ ಬೌದ್ಧ ತಾಣದಲ್ಲಿ ಮಾಘ ಪೂರ್ಣಿಮೆಯಂದು ಬಂತೇಜಿಗಳ ಧಮ್ಮ ಕಾರ್ಯ ಆಯೋಜನೆಗೆ ವೇದಿಕೆ ಸಿದ್ಧಪಡಿಸಲಾಗುತ್ತಿದೆ. ಕರ್ನಾಟಕದ ಮಹಾಬೋಧಿ ಸಂಸ್ಥೆ ಹಾಗೂ ಬೀದರ್ ಬಂತೇಜಿಗಳು ಸೇರಿದಂತೆ ಮಹಾರಾಷ್ಟ್ರ, ಆಂಧ್ರಪ್ರದೇಶ ಹಾಗೂ ಥೈಲ್ಯಾಂಡ್, ಬರ್ಮಾ, ಮಲೇಷ್ಯಾ, ಸಿಂಗಾಪುರ್, USA, ಜಪಾನ್ ದೇಶಗಳಿಂದಲೂ ಬೌದ್ಧ ಭಿಕ್ಷುಗಳು ಆಗಮಿಸಲಿದ್ದು ಅಂದು ಬೆಳಗ್ಗೆ 10 ಗಂಟೆಗೆ ಬೆಂಗಳೂರಿನ ಮಹಾಬೋಧಿ ಸಂಸ್ಥೆಯ ಆನಂದ ಬಂತೇಜಿ ಹಾಗೂ ಬುದ್ಧ ರತ್ನ ಬಂತೇಜಿ ನೇತೃತ್ವದಲ್ಲಿ ಸಾಮೂಹಿಕ ತ್ರಿಪೀಠಕ ಪಠಣ ನಡೆಯಲಿದೆ. ಇಡೀ ದಿನ ಬಂತೇಜಿಗಳಿಂದ ಧಮ್ಮ ಪ್ರವಚನ ಮಂಡಿಸಲಾಗುತ್ತಿದೆ. ಸುಮಾರು 5,000 ಜನ ಬೌದ್ಧ ಅನುಯಾಯಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ ಎಂದರು. ಆಳಿದ ಮೌರ್ಯ ಸಾಮ್ರಾಜ್ಯ ಚಕ್ರವರ್ತಿ ಅಶೋಕನಿಗೆ ಸಂಬಂಧಿಸಿದೆ. ಮಹಾಸ್ತೂಪ ಶಾಸನಗಳಲ್ಲಿ ಅಧೋಲೋಕ, ಮಹಾಚೈತ್ಯ, ನೇತರ ವರ್ಣಗಳ ಆಧಾರವಾಗಿ ಅಶೋಕ ಚಕ್ರವರ್ತಿ ಭಾವಚಿತ್ರ, ಅವನ ರಾಣಿ ಮತ್ತು ಮಹಿಳಾ ಪರಿಚಾರಕರಿಂದ ಸುತ್ತುವರೆದಿದೆ ಎಂಬುದು ಶಾತವಾಹನರು ಮತ್ತು ನಂತರದ ಶಾತವಾಹನರು ಅವಧಿಯಲ್ಲಿ ಕ್ರಿಸ್ತಪೂರ್ವ 3ನೇ ಶತಮಾನದಿಂದ 3ನೇ ಶತಮಾನದವರೆಗೆ ಸ್ತೂಪವು ಅದರ ಕಾಲದ ಅತ್ಯಂತ ದೊಡ್ಡದಾಗಿದೆ. ಅದರ ಮೇಲೆ ಬ್ರಾಹ್ಮಿಯಲ್ಲಿ ಇಲ್ಲಿರುವ ಅಶೋಕ ಎಂಬ ಉಲ್ಲೇಖವಿದೆ. ಕಾರ್ಯವನ್ನು ಯಶಸ್ವಿಗೊಳಿಸಬೇಕೆಂದು ನಡೆಸುತ್ತಾ ಈ ಎಲ್ಲ ಕಾರ್ಯವನ್ನು ಯಶಸ್ವಿಗೊಳಿಸಬೇಕೆಂದು ನಡೆಸುತ್ತಾ ಈ ಎಲ್ಲ ಕಾರ್ಯಕ್ರಮದಲ್ಲಿ ಬುದ್ಧಿರ 12/2/25ರಂದು ಕನಗನಹಳ್ಳಿ ಸನ್ನತಿ ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡದಕ್ಕಾಗಿ ಈಗ ನಮ್ಮ ಬಂತೇಜಿ ಆದಂಥ ಬಂತೆ ಬುದ್ಧರತ್ನ ಅವರ ನೇತೃತ್ವದಲ್ಲಿ ಹಳ್ಳಿ ತಿರುಗಾಡಿ ಈ ಕಾರ್ಯಕ್ರಮದ ಬಗ್ಗೆ ಎಲ್ಲ ಜನರಿಗೆ ಅರಿವು ಮೂಡಿಸಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಎಲ್ಲರಿಗೆ ಸಹಕಾರ ಕೊಡಬೇಕಂತೇಳಿ ನಾವು ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ವಿ. ಮತ್ತು ಜಿಲ್ಲೆಯಾದ್ಯಂತ ತಾಲೂಕಾದಾದ್ಯಂತ ಉಪವಾಸಕರಿಗೆ ಎಲ್ಲರಿಗೂ ಅರಿವು ಮೂಡಿಸುವ ಕಾರ್ಯವನ್ನು ನಮ್ಮ ಬಂತೆಯವರ ಮುಖಾಂತರ ಎಲ್ಲ ಜನರಿಗೆ ತಿಳಿಯಲು ನಾವು ಈಗಾಗಲೇ ಪ್ರಾರಂಭ ಮಾಡೋದು. ಶೀಘ್ರದಲ್ಲಿ ಈ ಕಾರ್ಯಕ್ರಮದ ಮೇನ್ ಉದ್ದೇಶ ಏನಂತಂದ್ರೆ ಸನಾತನ ಧರ್ಮಗಳು ಮತ್ತು ಮನುವಾದಿಗಳ ಅವರ ಹಿಮ್ಮಟ್ಟಿಗೆ ಮೆಟ್ಟಿ ಹಾಕಲು ನಾವು ಈ ಬಂತೇಜಿ ಭಿಕ್ಕುಗಳ ಸಮೇತ ನಾವು ವಿಶ್ವಶಾಂತಿಗಾಗಿ ಈ ಕಾರ್ಯಕ್ರಮವನ್ನು ಮೇನ್ ಉದ್ದೇಶ ಅಂತೇಳಿ ಹಮ್ಮಿಕೊಳ್ಳೋಣ. ವೀಕ್ಷಣೆ ಮಾಡಬಹುದು. ಅಲ್ಲಿ ರಣಮಂಡಲ ಅಂದ್ರೆ ವಾರ್ ಪ್ಲೇಸ್, ಅಲ್ಲೇ ಮೇನ್ ಯುದ್ಧ ಆದದ್ದು. ಅದು ಅವನತಿ ಹೊಂದ್ಯದ, ಅದು ಉತ್ಖನನ ಆಗ್ಬೇಕಿನ್ನ 2 ಎಕರೆ 3 ಎಕರೆ ಜಮೀನು ಮಾತ್ರ ಆಗ್ಯದ. ಅಲ್ಲಿ ನೋಡ್ಬೇಕಾದ್ರೆ ನಾವು ಉರ್ಸ್ಗುಂಡಿ ಅಪೋಸಿಟ್ ಉರ್ಸ್ಗುಂಡಿ ಭೀಮಾ ನದಿ ಎದುರುಗಡೆ ಉರ್ಸ್ಕೊಂಡಿದೆ, ಈ ಕಡೆ ಸನ್ನತಿ, ಅಲ್ಲಿ ರಣಮಂಡಲ ಅಂತ ಅಲ್ಲಿ ಮೇನ್ ಯುದ್ಧ ಆದದ್ದು. ಅಲ್ಲಿ ಕನಿಷ್ಠ 200 ಎಕರೆ ಅಂತ ಹೇಳ್ತಾರೆ ಆರ್ಕಲಿಸ್ಟರ್. ನಮ್ಮ ಪ್ರಕಾರವಾಗಿ 4 ಎಕರೆ ಜಮೀನಲ್ಲಿ ಅದು ಮತ್ತೆ ಉಳಿಗೆ ಮಾಡ್ಲಾಕತ್ತಾರ. ಅದನ್ನ ಬಿಡಿಸಿ ನಾವು ಫುಲ್ ಫಿನಿಶಿಂಗ್ ತಂತಿ ಬೇಲಿ ಹಾಕ್ಬೇಕಂತೇಳಿ ನಾವು ಈ ಕಾರ್ಯಕ್ರಮದಲ್ಲಿ ಈ ಪತ್ರಿಕೆಗೋಷ್ಠಿಯಲ್ಲಿ ನಾವು ನಮ್ಮ ಬೇಡಿಕೆಗಳನ್ನ ಮುಂದಿಡಲ್ಲ. ಅದು ಆ ಕಾರ್ಯಕ್ರಮ ನಡೀತಿರಲ್ರಿ, ಆ ಟೈಮ್ನಲ್ಲಿ ನಾವು ಎಲ್ಲ ಮಾನ್ಯ ರಾಜ್ಯಸಭೆಯ ಸಭೆಯ ವಿರೋಧ ಪಕ್ಷ ನಾಯಕರು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಬರ್ತಾರ, ಮತ್ತು ನಮ್ಮ ಪ್ರಿಯಾಂಕಾ ಸಾಹೇಬರು ಬರ್ತಾರ ಆ ಕಾರ್ಯಕ್ರಮ, ಎಚ್ ಸಿ ಮಾದೇವಪ್ಪ ಅವರು ಬರ್ತಾರ ಆ ಕಾರ್ಯಕ್ರಮಕ್ಕೆ, ನಯನಾ ಮೇಡಮ್ ಮೋಟಮ್ಮ ಅವರು ಬರ್ತಾರ, ಮತ್ತು ಗೃಹ ಸಚಿವರು ಚಿ ಪರಮೇಶ್ವರ ಬರ್ತಾರ. ಅಂತ ಟೈಮ್ನಲ್ಲಿ ನಾವೇನ್ ಹೇಳ್ತೀವಿ ಅಂತಂದ್ರೆ ನಮ್ಮ ಬೇಡಿಕೆಗಳಿದೆ, ಆ ಬೇಡಿಕೆಗಳನ್ನ ನಾವು ಅಲ್ಲಿ ಇದು ಮಾಡ್ಬೇಕು. ನಾವು ಅಲ್ಲಿ ಅದಕ್ಕೆ ನಿಂತದ, ಎಲ್ಲ ಉತ್ಖನನ ನಿಂತದ, ಅದು ಪುನರಾರಂಭ ಮಾಡ್ಬೇಕು. ಮತ್ತು ನಾವು ಅಲ್ಲಿ ಸನ್ನತಿ ಕನಗನಹಳ್ಳಿಯಿಂದ 1 ಕಿಲೋಮೀಟರ್ ಒಳಗಡೆ ಒಂದು ಕಮಾನ್ ಮಹಾದ್ವಾರ ಮಾಡಿದ್ದಾರೆ. ಅದು ಸರಿಯಾಗಿಲ್ಲ, ಅದನ್ನ ಕೆಡವೇಕೆಸಿಂದ ಮತ್ತೆ ಹೊಸದ ಪುನರ್ ನಿರ್ಮಾಣ ಮಾಡ್ಬೇಕು. ಅಲ್ಲಿಂದ ನಾವು ಮೇನ್ ರೋಡ್ ಡಬಲ್ ರೋಡ್ ಮಾಡ್ಕೋಬೇಕು. ಮಾಡ್ಕೊಂಡು ಸನ್ನತಿ ಕನಗನಹಳ್ಳಿ ಸ್ತೂಪತನ ನಾವು ಡಬಲ್ ರೋಡ್ ಮಾಡ್ಕೊಂಡು ಸ್ಟ್ರೀಟ್ ಲೈಟ್ ಹಾಕ್ಬೇಕು. ಮತ್ತು ಅಲ್ಲಿ ನಾವು ಏನು ಲೈಬ್ರರಿ ಅಷ್ಟೇ ನಿಂತದ ಅಲ್ಲಿ, ಮತ್ತು ಮೆಡಿಟೇಷನ್ ಹಾಲ್ ಇದೆ, ಅದನ್ನ
ಅಳಿವಿನಂಚಿನಲ್ಲಿದೆ. ಅದನ್ನೆಲ್ಲ ಏನಂತಂದ್ರೆ ಅವರು ನಾವು ಪುನರಾರಂಭಿಸಿ ಬಂದಂತ ಬೌದ್ಧ ಅನುಯಾಯಿಗಳಿಗೆ ಅದರ ಅನುಕೂಲ ಸದುಪಯೋಗ ಪಡಿಸ್ಕೊಳ್ಬೇಕಂತೇಳಿ ನಾವು ನಿಮ್ಮ ಪತ್ರಿಕೆ ಮೂಲಕ ನಾವು ಆಗ್ರಹಪಡಿಸ್ತೀವಿ. ಮೊತ್ತರಲ್ಲಿ ಈಗ ಅಲ್ಲಿಂದ ಇಲ್ಲಿವರೆಗೆ ಸ್ಥಗಿತವಾಗಿದ್ದರಿಂದ ಅಲ್ಲಿ ಕೆಲವು ಕಟ್ಟಡಗಳು ಅರ್ಧಕ್ಕೆ ನಿಂತರಿಂದ ಅವಶೇಷಗಳು ದೊರಕಿದ್ರಿಂದ ಅದು ಮುಂದುವರಿದ ಭಾಗ ಸ್ಥಗಿತ ಆಗಿದ್ದರಿಂದ ಈಗ ಹೋದ ತಿಂಗಳ 15ನೇ ತಾರೀಕಿನಿಂದ ಇಲ್ಲಿಂದ ಪಾದಯಾತ್ರೆ ಪಂಚಶೀಲ ಪಾದಯಾತ್ರೆ ಅಂತೇಳಿ ಸನ್ನತಿ ಬುಧವಾರದಿಂದ ಪ್ರಾರಂಭ ಆಗಿದೆ. ಅದು 24ನೇ ತಾರೀಕು ಇದೇ ತಿಂಗಳ ಮಾನ್ಯ ಗಣವೆತ್ತ ಸರ್ಕಾರದ ಮುಖ್ಯಮಂತ್ರಿ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಮೆಮೊರಂ ಕೊಡುವ ಮೂಲಕ ಅವರಿಗೆ ಎಚ್ಚರಿಕೆ ವಹಿಸಲಕ್ಕ ನಮ್ಮ ಪ್ರಮುಖ ಬಂತೇಜುಗಳಿಂದ ಪಾದಯಾತ್ರೆ ಹೋಗ್ಯಾರ. ಆ 24ನೇ ತಾರೀಕು ಇಡೀ ಕರ್ನಾಟಕದಾದ್ಯಂತ ಬಿಕ್ಕಳಿಯರು ಉಪವಾಸಕರು ಆ ದಿನ ಭಾಗಿಯಾಗಿ ಅದರ ಸವಿಸ್ತಾರವಾಗಿ ಏನ್ ಮಾಡಬೇಕು, ಏನ್ ಆಗಿದೆ, ಎಲ್ಲಿ ನಿಂತಿದೆ, ಇನ್ನು ಮುಂದುವರಿದ ಭಾಗ ಏನ್ ಮಾಡಬೇಕನ್ನೋ ಒಂದು ಕಾರ್ಯಕ್ರಮದ ನಿಮಿತ್ತ ನಮ್ಮ ಬಂತೇಜುಗಳೆಲ್ಲ ಹಿರಿಯರು ಕಲಿತು ಅದಕ್ಕೆ ಆದಂತ ಒಂದು ರೂಪರೇಷೆಗಳನ್ನು ಸಿದ್ಧಪಡಿಸಿ ಇಡೀ ಕರ್ನಾಟಕದ ಬಿಕ್ಕುಣಿಯರು ಆ ದಿನ ಅಲ್ಲಿ ಸೇರಿಸಿ ಈ ಸಮಸ್ಯೆಗಳ ಬಗ್ಗೆ ಆ ದಿನ ಕರ್ನಾಟಕ ಮುಖ್ಯಮಂತ್ರಿಗೆ ಮೆಮೊರಂ ಮೂಲಕ ಸಮಸ್ಯೆನ ಕಂಡುಕೊಳ್ತೀವಿ.